ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ಎಮ್ಗೆಪುರ ತಲಗಟ್ಪುರ ವಾಜರಳ್ಳಿಯಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನೋಡಿ, ನಮ್ಮ ತಲಗಟ್ಪುರ ಹಳೆ ಪೊಲೀಸ್ ಸ್ಟೇಷನ್ ಇತ್ತು, ಇಲ್ಲಿ ಪೈಪ್ ರೋಡ್ ಪಕ್ಕ. ಆ ಕಡೆಯಿಂದ ನಮ್ಮ ಗಾಣಗಿರಪಳ್ಳಿಯ ವಾಜರಳ್ಳಿಗೆ ಹೋಗುವಂಥ ಒಂದು ರೋಡ್ ಇದು. ನೋಡಿ ಎಷ್ಟು ಸುಂದರವಾಗಿ ಸ್ವಚ್ಛತೆಯಿಂದ ನೋಡ್ಕೊಳ್ತಾ ಇದ್ದಾರೆ. ಎಂಥ ಅನಾಗರಿಕರಿದ್ದಾರೆ ಅಂದರೆ ನಮ್ಮ ಕೆಲವರು ಜನಗಳು ಎಷ್ಟೇ ಕ್ಲೀನ್ ಮಾಡಿದ್ರು, BBMP ಅವರು ಎಷ್ಟೇ ಕಸಗಳೆಲ್ಲ ಕ್ಲೀನ್ ಮಾಡಿ ಪಾಪ ಈ ಪ್ರತಿಯೊಂದು ಕಡೆನೂ ಇಲ್ಲಿ ಕಸ ಹಾಕಬಾರ್ದು ಅಂತ ಬೋರ್ಡೆಲ್ಲ ಹಾಕ್ತಾರೆ. ಅಂದರೂ ಈ ರೀತಿ ಕಸ ಹಾಕ್ತಾರೆ. ಇದು ಪಾರ್ಕ್ ನೋಡ್ತಾ ಇದ್ದೀರಲ್ಲ, ಪಾರ್ಕ್ ಪಕ್ಕ ಯಾವ ರೀತಿ ಕಸ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ನಾವು ಸರಿಯಾಗೋರ್ಗು ನಮ್ಮ ಸುತ್ತಮುತ್ತಲಿನ ಪರಿಸರ ಸರಿಯಾಗಲ್ಲ. ಮೊದಲು ನಾವು ಸರಿಯಾಗಬೇಕು, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ನಮ್ಮ ಎಮ್ಗೆಪುರ ವಾರ್ಡ್ ಸಂಬಂಧಪಟ್ಟಂಗೆ ಸುಮಾರು ಕಡೆ, ಒಂದು ಕಡೆ ಎರಡು ಕಡೆ ಅಲ್ಲ, 100 ಕಡೆ ಇದೇ ರೀತಿ ಕಸಗಳಾಗ್ತಿದ್ದಾರೆ. ದಯವಿಟ್ಟು ಈ ರೀತಿ ಹಾಕಬೇಡಿ. BBMP ಗಾಡಿಗಳು ಮನೆ ಹತ್ರ ಬರುತ್ತೆ, ದಯವಿಟ್ಟು ಅವ್ರು ಕೊಡಿ. ಒಣತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯನ ವಿಂಗಡಣೆ ಮಾಡಿ ಅವ್ರು ತೊಗೊಂಡೋಗ್ತಾರೆ. ಯಾಕೆ ಈ ರೀತಿ ಪರಿಸರ ಹಾಳು ಮಾಡ್ತೀರಿ? ದಯವಿಟ್ಟು ನಾನು ಎಲ್ಲ ಎಮ್ಗೆಪುರ ವಾರ್ಡರಲ್ಲಿ ಮತ್ತೆ ಮನವಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀವು ಕಸಗಳೆಲ್ಲ ಹಾಕ್ಬಿಡ್ತೀರಿ. ಈ ಕಸ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾಯಿಗಳು ಬಂದಿದ್ದಾವೆ. ಅದಿರಲಿ, ಕೆಲವು ಕಡೆ ದನ ಕರು ಹಸುಗಳೆಲ್ಲ ಬರ್ತವೆ, ಏನೇನೋ ಕಸ ಆಗಿರ್ತೀರಿ, ಆ ಕವರ್ನೆಲ್ಲ ತಿನ್ಕೊತವೆ. ಅರ್ಥ ಮಾಡ್ಕೊಳ್ರಿ. ನಾವು ಪರಿಸರ ಪ್ರಾಣಿ ಪಕ್ಷಿಗಳನ್ನ ಚೆನ್ನಾಗಿ ನೋಡಿಕೊಂಡು ಸ್ವಚ್ಛತೆ ಕಾಪಾಡಿದ್ರೆ ಮಾತ್ರ ಭೂಮಿ ಮೇಲೆ ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಬದುಕೋಕ್ಕೆ ಸಾಧ್ಯ. ದಯವಿಟ್ಟು ಪರಿಸರ ಹಾಳು ಮಾಡಬೇಡಿ. ಗೋಮಾತೆ ನಂದಿಗಳನ್ನ ದಯವಿಟ್ಟು ಅದನ್ನು ಕಾಪಾಡೋಕ್ಕೆ ಎಲ್ಲರೂ ಮುಂದಾಗಿ ಈ ರೀತಿ ಕಸಗಳೆಲ್ಲ ಹಾಕಬೇಡಿ ಅಂತ ಮನವಿ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್.